ವೀಕ್ಷಕರೇ ನಮಸ್ಕಾರ. ನಾನು ರಾಜಶೇಖರಯ್ಯ. ನಾವಿವತ್ತು ತುಮಕೂರಿಂದ ಬೆಂಗಳೂರಿಂದ ತುಮಕೂರಿಗೆ ಪ್ರಯಾಣ ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಂಡುಬಂದಂಥ ವಿಚಾರ, ಈ ನ್ಯೂಸನ್ನು ಆ್ಯಕ್ಚುಲಾಗಿ ಅಬಕಾರಿ ಇಲಾಖೆಯವರು ನೋಡಬೇಕಾದಂಥದ್ದು. ಯಾಕಂದರೆ ಈ ಒಂದು ಪ್ರೈವೇಟ್ ಪ್ಲೇಸು, ಒಂದು ಡಾಬಾ ಅಂತ ಇಟ್ಕೊಂಡು, ರೆಸ್ಟೋರೆಂಟ್ ಇಟ್ಕೊಂಡು ಅವರು ನೂರಾರು ಲೀಟ್ರು ಮದ್ಯವನ್ನು ಅಲ್ಲಿ ಸ್ಟೋರೇಜ್ ಮಾಡಿಕೊಂಡು ಬರ್ತಿರ್ತಕ್ಕಂಥ ಗ್ರಾಹಕರಿಗೆ ಮದ್ಯವನ್ನು ಸರಬರಾಜು ಮಾಡಿ ಸಿಗ್ತಕ್ಕಂಥ ಅಲ್ಲಿ ಕಳಪೆ ಮಟ್ಟದ ಊಟವನ್ನು ಸರಬರಾಜು ಮಾಡಿಕೊಂಡು ಮಾಡ್ತಿರ್ತಕ್ಕಂಥ ಒಂದು ಸಂದರ್ಭ. ಇಲ್ಲಿ ಪೂಜಾರಿ ಫಿಶ್ ಲ್ಯಾಂಡ್ ಹೋಟೆಲ್, ಇದು ನಿಯರ್ ಬುದಿಯಾಳ್ ಗೇಟ್ ಹತ್ರ ಬರ್ತದೆ. ಇಲ್ಲಿ ಭಾಳ ಕಳಪೆ ಪನ್ನೀರಂತೂ ನೀವು ತಿಂದರೆ ನಾಳೆ ನಿಮ್ಮ ಮನೆಯವರೆಲ್ಲ ನಿಮ್ಮ ಹೆಣದ ಮುಂದೆ ಕಣ್ಣೀರೆ. ಇಷ್ಟೊಂದು ಕಳಪೆ ಮಟ್ಟದ ಆಹಾರ ನಾನೆಲ್ಲೂ ನೋಡಿರಲಿಲ್ಲ, ತಿಂದಿರಲಿಲ್ಲ. ಎಕ್ಸ್ಪೆಷಲಿ ಆತ ಓನರ್ ಅಂತ ಹೇಳ್ಕೊಂಬರ್ತಾನೆ, ಎಕ್ಸ್ಕ್ಯೂಸ್ ಮಾಡಿ ಸರ್ ಅಂತಾನೆ. ನಾಳೆ ಇದನ್ನು ತಿಂದು ನನಗೇನಾದರೂ ಆದರೆ ಏನು ಎಕ್ಸ್ಕ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ? ಅದು ಸಂಬಂಧಪಟ್ಟಂತೆ ಇವತ್ತು ನಾನು ಬಿಲ್ ತಂದಿದ್ದೀನಿ. ಆಮೇಲೆ ಇಲ್ಲಿ ಅಕ್ರಮವಾಗಿ ಮದ್ಯವನ್ನು ಸಹ ಸರಬರಾಜು ಮಾಡ್ತಿರ್ತಕ್ಕಂಥ, ನೋಡಿ ಇದು 290 ರುಪೀಸ್ ಏನಿದೆ, ಇದೊಂದು ಮದ್ಯದ ಬಿಲ್. ಅನಧಿಕೃತವಾಗಿ ಮದ್ಯವನ್ನು ಸರಬರಾಜು ಮಾಡೋದಲ್ಲದೆ ಈ ಕಳಪೆ ಮಟ್ಟದ ಆಹಾರವನ್ನು ಕೊಡ್ತಿರ್ತಕ್ಕಂಥ ವಿಚಾರ. ಗ್ರಾಹಕರೇ ಹುಷಾರು. ನಾಳೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಇಲಾಖೆಗೆ ನಾನು ಖಂಡಿತವಾಗ್ಲೂ ಕಂಪ್ಲೇಂಟ್ ಕೊಡ್ತೇನೆ. ಇದಕ್ಕೆ ಮೀರಿ ಈ ಒಂದು NH ಹೈವೇಗಳಲ್ಲಿ ಏನು ನಡೀತಾ ಇದೆ, ಒಂದು ಅನಧಿಕೃತ ಮದ್ಯ ಸರಬರಾಜು, ಅದನ್ನು ನಿಲ್ಲಬೇಕು. ಅಲ್ಲಿ ಸಮಂಜಸವಾಗಿರತಕ್ಕಂಥ ಗ್ರಾಹಕರಿಗೆ ಅವರು ಟೇಸ್ಟ್ ಮಾಡೋ ಉದ್ದೇಶದಿಂದ ಭಾಳ ನೂರಾರು ಕೆಮಿಕಲ್ಗಳನ್ನ ಬಳಸಿ ಅದರ ಜೊತೆ ಗ್ರಾಹಕರ ಆಹಾರ ಹಕ್ಕನ್ನು ಕಿತ್ತುಕೊಂಡು ಅನಾರೋಗ್ಯ ಬಯಸಿರ್ತಕ್ಕಂಥ ಒಂದು ಸಂದರ್ಭ. ಹಾಗಾಗಿ ಗ್ರಾಹಕರೇ ಎಚ್ಚರ. ಹೈವೇ ಹೋಟೆಲ್ಗಳಲ್ಲಿ ಆಲ್ರೆಡಿ ನೀವು ನಾಯಿಗಳನ್ನ ಬಳಸಿ ಬಿರಿಯಾನಿ ಮಾಡಿರ್ತಕ್ಕಂಥದ್ದು, ಇದೆಲ್ಲದೂ ಸಹ ನೋಡಿದ್ದೀರಿ. ಸಮಂಜಸವಾಗಿ ದರ್ಶಿನಿಗಳಲ್ಲಿ ಒಳ್ಳೆ ಊಟ ಮಾಡ್ತಕ್ಕಂಥದ್ದು ಸಮಂಜಸ. ಈ ಡಾಬಾ, ಈ ಒಂದು ಜಾಗಗಳಲ್ಲಿ ಒಳ್ಳೆ ರಿವ್ಯೂಸ್ ಇರ್ತಕ್ಕಂಥ, ಬಾಯಿಗೆ ಒಳ್ಳೆ ಮತವನ್ನು ನೀಡಿ ಆ ಹೋಟ್ಲಿಗೆ ಸಂಬಂಧಪಟ್ಟಂತೆ ಒಳ್ಳೆ ಊಟ ಸಿಗ್ತದೆ ಅಂತ ಯಾರಾದರೂ ಹೇಳಿದರೆ ಆ ಥರ ಹೋಗ್ಲಿಕ್ಕೆ ಒಳ್ಳೇದು. ಬಿಟ್ಟರೆ ನಾವು ಗೂಗಲ್ ರಿವ್ಯೂಸ್ ನೋಡಿಕೊಂಡು ಇಲ್ಲೆಲ್ಲ ಹೋಗಿ ನಾವು ಊಟ ಮಾಡೋದು ಭಾಳ, ನನ್ನ ಪ್ರಕಾರ ಅದು ಅನಧಿಕೃತ ಅಪರಾಧ ಅಂತ ತಿಳ್ಕೊಳ್ಳೋಣ. ಹಾಗಾಗಿ ಆರೋಗ್ಯದ ಜೊತೆ ನಾವೆಲ್ಲರೂ ಬದುಕೋಣ ಅಂದರೆ ಒಳ್ಳೆ ಆಹಾರವನ್ನು ತಿಂದ್ಕೊಂಡು ಇರ್ತಕ್ಕಂಥದ್ದು ನಮ್ಮ ಜನ್ಮಸಿದ್ಧ ಹಕ್ಕು. ಹುಷಾರು. ಪೂಜಾರಿ ಫಿಶ್ ಲ್ಯಾಂಡ್ ಹೋಟೆಲ್, ಎ ವರ್ಸ್ಟ್ ಹೋಟೆಲ್ ಇನ್ ಬೆಂಗಳೂರು ಆ್ಯಂಡ್ ತುಮಕೂರು ಹೈವೇ. ಎಚ್ಚರ ಗ್ರಾಹಕ, ಎಚ್ಚರ.